ಹಾಸನ ನಗರದ ಶಿವಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಹಾರ ನಾಗರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅವರು ಹಾರ ನಾಗರಾಜ್ ಅವರು ತಮ್ಮ ಜೀವನ ಕಾಲದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿ ಜನಮನ್ನಣೆಯನ್ನ ಗಳಿಸಿದ್ದಾರೆ ಎಂದು ಉಲ್ಲೇಖಿಸಿದರು. ಶಾಂತಿ ಕೋರ್ತಾ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಆರೋಗ್ಯ ತಪಾಸಣಾ ಶಿಬಿರ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಗಣ್ಯಾತಿ ಗಣ್ಯರು ಮಹೇಶ್ ಅಣ್ಣವರು, ಹಿರಿಯರಂತ ಮಹೇಶ್ ಅಣ್ಣವರು, ಆಗಲೇ ಯೋಗೇಶ್ ಅಣ್ಣವರು, ತಾತ್ವಿಕ ಮಹೇಶ್ ಅವರು, ಹಿರಿಯರಂತ ಗೋಪಾಲ್ ಅಣ್ಣವರು, ಎಲ್ಲ ವೈದ್ಯರು, ವಿಶೇಷವಾಗಿ ಹಾರೂನವರು ಮಂಗಳೂರಿಂದ ಹಾಸನದಲ್ಲಿ ಇದ್ದಾಗಲೇ ಬಹಳಷ್ಟು ಹೆಸರನ್ನ ತಗೊಂಡಿದ್ದವರು. ಅದು ಇವತ್ತು ಹಾರ ನಾಗರಾಜ್ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಆರೋಗ್ಯ ತಪಾಸಣೆಗೆ ಮಂಗಳೂರಿನಿಂದ ಆಗಮಿಸಿದರೆ ಆತ್ಮೀಯರಿಂದ ಅರುಣ್ ರವರು ಇರ್ಬೋದು, ರಾಕೇಶ್ ಅವರು ಮಣಿಪಾಲ್ ಕಾಲೇಜ್ ಮುಖ್ಯಸ್ಥರು ಅಂತ ಹೇಳಿದ್ರೆ, ಅದೇ ರೀತಿ ಪ್ರಖ್ಯಾತ ವೈದ್ಯರಂತ ಹಾಸನ ಇಂಡಿಯನ್ ಆಸ್ಪತ್ರೆ ಅಂತ ಅನೂಪ್ ರವರು, ಡಾಕ್ಟರ್ ಅನೂಪ್ ರವರು, ಸಂದೀಪ್ ರವರು, ಸಾದಿಕ್ ರವರು, ರಾಜೇಶ್ ಅವರು, ನವೀನ್ ಅಕ್ಕಲ್ಗೌಡರು, ಹಿರಿಯಂತ ನವೀನ್ ಅಕ್ಕಲ್ಗೌಡರು, ಶಿವಶಂಕರ್ ಅವರು ನಮ್ಮ ಆತ್ಮೀಯರು ಕೂಡ. ಅದೇ ರೀತಿ ವಿಶೇಷವಾಗಿ ತಂದೆಗೆ ತಕ್ಕ ಮಗ ನವೀನ್ ರವರು, ಅವ್ರದ್ದು ಕೂಡ ಅವ್ರ ತಂದೆಗೆ ಅವ್ರದ್ದು ಕೂಡ ವಿಶೇಷ ಅವ್ರದ್ದು ಕೂಡ ಉಳಿದಪ್ಪ. ಈ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಅವರ ತಂದೆಯಂತೆ ಹಾಸನ ನಗರದಲ್ಲಿ ಯಾವ ಥರ ಹೆಸರು ತಗೊಂಡು ಬಹಳ ಪ್ರಖ್ಯಾತವಾದಂಥ ನಾಗರಾಜ್ ಅವರ ಹೆಸರನ್ನು ಅವರು ಕೂಡ ಮುಂದೆ ತಗೊಳ್ಳಿ. ಅವ್ರ ಜೊತೆ ನಾವು ಸದಾಕಾಲ ಅವರ ಜೊತೆ ಸಹೋದರನಾಗಿ ನಾನು ಕೂಡ ಇರ್ತೀನಿ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ತಾಯಿ ಪಾರ್ವತಮ್ಮನವರು, ಅವರು ಕೂಡ ಭಗವಂತ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ಸಂದರ್ಭದಲ್ಲಿ ಹೇಳಿ, ಎಲ್ಲ ಆರೋಗ್ಯ ಅಭಿಮಾನಿಗಳು ಮತ್ತು ಸುತ್ತಮುತ್ತ ಎಲ್ಲ ನಾಗರಿಕರು ಕೂಡ ಆಗಮಿಸಿದ್ರಿ. ಈಗಾಗಲೇ ಹಲವಾರು ವಿಚಾರಗಳನ್ನ ನಾಗರಾಜ್ ಬಗ್ಗೆ ಹೇಳಿದ್ರು. ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಕೂಡ ನಾಗರಾಜ್ ಜೊತೆ ಹಿಂದೆ ನಗರಸಭಾ ಸದಸ್ಯರಾಗಿ ಬಹಳ ಉತ್ತಮವಾದ ಒಡನಾಟವನ್ನು ಇಟ್ಕೊಂಡಿದ್ದವರು ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಮತ್ತು ನಾಗರಾಜ್. ಈ ಸಂದರ್ಭದಲ್ಲಿ ನಾನು ಕೂಡ ಹಲವಾರು ವಿಚಾರಗಳು ಹೇಳ್ತಾ ಇದ್ದೆ. ನಮ್ಮಲ್ಲಿ ಹಲವಾರು ಹಿಂದಿನ ಕಾಲದ ಫೋಟೋಸ್ ಕೂಡ ಇದೆ. ನಾವು ನಾಗರಾಜ್ ಸಮವಸ್ತ್ರ ಬಟ್ಟೆ ಹಾಕ್ತಿದ್ದು ನೋಡಿದ್ರೆ, ಅವ್ರು ಒಡವೆ ಹಾಕ್ತಿದ್ದು ನೋಡಿದ್ರೆ, ನಾವು ಯಾರು ಕೂಡ ಈಗಿನ ಕಾಲದಲ್ಲಿ ಅವ್ರಿಗೆ ಸರಿಸಾಟಿ ಯಾರು ಇಲ್ಲ, ಅವ್ರನ್ನ ಮೀಸಲು ಕೂಡ ಯಾರು ಇಲ್ಲ. ಹಾಗಾಗಿ ಅವರೆಲ್ಲ ನಮಗೆ ಪ್ರೇರಣೆ ಇರುವಂಥವ್ರು. ಹಾಗಾಗಿ ಅವರ ಕೆಲಸಗಳು ಮತ್ತು ಶಿಬಿರದಲ್ಲಿ ವಿವಿಧ ವೈದ್ಯಕೀಯ ಪರೀಕ್ಷೆಗಳು ಉಚಿತವಾಗಿ ನಡೆಸಲಾಗಿದ್ದು ಅನೇಕ ನಾಗರಿಕರು ಇದರ ಪ್ರಯೋಜನ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾ ಅನೂಪ್, ನಗರಸಭೆಯ ಸದಸ್ಯ ನವೀನ್, ಕನ್ನಡಪರ ಹೋರಾಟಗಾರ ಬಾಳ್ಯಗೋಪಾಲ್, ಕಾಂಗ್ರೆಸ್ ಮುಖಂಡ ಎಚ್.ಕೆ. ಮಹೇಶ್, ನಗರಸಭೆಯ ಮಾಜಿ ಸದಸ್ಯ ಮಹೇಶ್, ಕಸಾಪ ಮಾಜಿ ಗೌರವಾಧ್ಯಕ್ಷ ರವೀನಾ ಅಕಲಗೂಡು, ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಇತರರು ಉಪಸ್ಥಿತರಿದ್ದರು.